ನೋಡಿ ಅಪ್ಪ ರೆಡಿ ಮಾಡಿದ್ದಾರೆ, ಇಲ್ಲೆಲ್ಲ ಕ್ಲೀನ್ ಮಾಡಿ ಕೊಟ್ಟೆ. ಹಲಸಿನ ಹಣ್ಣು ಕೊಯ್ದಿಟ್ಟಿದ್ದಾರೆ ಆಯಿತಾ. ಇದು ಗೋಡಸಾಗ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ನೋಡಿದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಜುಲೈ 26ಕ್ಕೆ ಯಾರದೆಲ್ಲ ಬರ್ತ್ಡೇ ಉಂಟು, ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 26ಕ್ಕೆ ಯಾರದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಬೆಳಗ್ಗೆ ಕೆಲಸ ಎಲ್ಲ ಆಯಿತು, ತಿಂದೆಲ್ಲ ಆಯಿತು. ಇನ್ನು ದನಗಳನ್ನೊಂದು ಸ್ನಾನ ಮಾಡಿಸ್ಬೇಕಾ ಅಂತ ನೋಡಬೇಕಷ್ಟೇ. ಅಪ್ಪ ತೋಟಕ್ಕೆ ಹೋಗಿದ್ದಾರೆ, ಈಗ ಬರಬೇಕಷ್ಟೇ. ಅವ್ರು ಎಂತ ಹೇಳ್ತಾರೆ ಅಂತ ನೋಡಿ ಸ್ನಾನ ಮಾಡಿಸಿ ಹೊರಗೆ ಬಿಡ್ದು. ಈಗ ದನಗಳದ್ದು ಉಪದ್ರ ಎಂತ ಸಹ ಇಲ್ಲ. ಮೊನ್ನೆ ಅವತ್ತೆಲ್ಲ ನಿಮ್ಮ ಹತ್ರ ಕೂಗ್ತಾ ಇದ್ದೆಲ್ಲ, ದನಗಳು ಓಡ್ತಾ ಉಂಟು ಅಂತೇಳಿ ಅಳ್ತಾ ಎಲ್ಲ ಇದ್ದೆಲ್ಲ. ಈಗ ಇಬ್ಬರ ಕೊಂಬಿಗೂ ಸಹ ಬಳ್ಳಿ ಹಾಕಿ ಬಿಡೋದು. ಎಂತ ಸಹ ಅವರಿಗೆ ತಪ್ಪಿಸ್ಕೊಳ್ಳಿಕ್ಕಾಗಲಿ ಓಡಲಿಕ್ಕಾಗಲಿ ಆಗೋದಿಲ್ಲ. ಅದನ್ನು ಹಿಡಿದು ಎಳೆದ್ರೆ ಅವರಿಗೆ ಕಂಟ್ರೋಲಿಗೆ ಸಿಗ್ತಾರೆ. ಹಾಗಂತ ನನಗೆ ಅವರನ್ನು ಸಂಜೆ ಅದು ಬಿಚ್ಚಿಸುವಾಗ ತುಂಬ ನೋವಾಗ್ತದೆ ಆಯಿತಾ. ಯಾಕಂದರೆ ಅದು ಇಲ್ಲಿ ಟೈಟಾಗಿ ನಿಲ್ತದಲ್ಲ, ಹಾಗೆ ಅವರಿಗೆ ನೋವಾಗ್ತದೆ ಅಂತ ಅನಿಸ್ತದೆ. ಹೀಗೆಲ್ಲ ಮಾಡುವಾಗ ಬೇಜಾರಂತ ಅನಿಸ್ತದೆ. ಆದರೆ ಎಂತ ಮಾಡೋದು, ನಮಗೆ ಸಹ ಕಂಟ್ರೋಲಿಗೆ ಸಿಗಬೇಕಲ್ಲ. ಕೆಲವರೆಲ್ಲ ಮೂಗಿಗೆಲ್ಲ ಬಳ್ಳಿ ಹಾಕ್ತಾರೆ, ಅಷ್ಟು ನೋವೇನಿಲ್ಲ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಳ್ಳೋದು ನಾನು. ಹಾಗೆ ನನಗೆ ಅವರು ಎಷ್ಟು ತೊಂದರೆ ಕೊಟ್ಟರು ಸಹ ಅವರಂದರೆ ಪ್ರೀತಿ, ಹಾಗಾಗಿ ನೋವು ಅಂತ ಅನಿಸ್ತದೆ. ಆದರೆ ತೊಂದರೆ ಇಲ್ಲ, ಅಷ್ಟು ದೊಡ್ಡ ನೋವು ಅಂದರೆ ರಕ್ತ ಬರುವಷ್ಟು ದೊಡ್ಡ ನೋವೇನಲ್ಲ ಅಂತ. ಹಾಗೆ ಮತ್ತು ಇನ್ನು 1 ತಿಂಗಳಲ್ಲಿ ಕರು ಹಾಕ್ಬೋದು. 1 ತಿಂಗಳೆಲ್ಲ ಸ್ವಲ್ಪವೇ ಸಮಯ ಇರೋದು. ಈಗೀಗ ನನಗೆ ರಾತ್ರಿ ಕನಸಲ್ಲೆಲ್ಲ ಕರು ಹಟ್ಟಿಯಲ್ಲಿ ಇರೋದು ಹಾಗೆಲ್ಲ ಬೀಳ್ತದೆ ಅಂತ. ಮೊದಲಿಂದ ಸಹ ಹಾಗೆ ನಮ್ಮ ಮನೇಲಿ ಒಂದು ದನ ಕರು ಹಾಕಲಿಕ್ಕೆ ಉಂಟು ಅಂತ ಆಗುವಾಗ ನನಗೆ ಕನಸಲ್ಲಿ ಕರು ಬರುವ ಹಾಗೆ ಕಾಣೋದು, ಮತ್ತು ಕರು ಹಟ್ಟಿಯಲ್ಲಿರುವ ಹಾಗೆ ಅನಿಸೋದು. ಅದರ ನೆಕ್ಸ್ಟ್ ಇನ್ನೊಂದು ವಾರದ ನೆಕ್ಸ್ಟ್ ರಾತ್ರಿ ಎಲ್ಲ ಕರು ಹಾಕ್ತದಲ್ಲ, ಅದಕ್ಕೋಸ್ಕರ ನನಗೆ ಅದು ಆಟೋಮೆಟಿಕ್ಕಾಗಿ ಎಚ್ಚರ ಆಗ್ತದೆ. 2-3 ಸಲ ಎಚ್ಚರಾಗಿ ಬಂದು ನೋಡಲಿಕ್ಕೆ ಕೂಡ ಇರ್ತದೆ. ಒಂದು ಗಿಡ ತಂದು ಕೊಟ್ಟಿದ್ಲು ಆಯಿತಾ, ವಾಟರ್ ಆ್ಯಪಲ್ಲೇ. ಆದರೆ ನಮ್ಮ ಮನೆಯಲ್ಲಿ ಬಿಳಿ ಕಲರ್ ಆಗ್ತದಲ್ಲ, ಆ ಥರದ್ದು ಒಂಥರ ಮೆರೂನ್ ಕಲರ್ ಇತ್ತು. ಹಾಗೆ ಅದರದ್ದು ಗಿಡ ನೆಡಲಿಕ್ಕೆ ಅಪ್ಪ ಹೊರಗಡೆ ಸ್ವಲ್ಪ ಹುಲ್ಲೆಲ್ಲ ಹಿಡಲಿಕ್ಕೆ ಹೇಳಿದರು. ಹುಲ್ಲೆಲ್ಲ ಹಿಡಿದು ಅವ್ರಿಗೆ ಕ್ಲೀನ್ ಮಾಡಿ ಕೊಟ್ಟೆ. ಈಗ ಅವರು ಗುಂಡಿಯೆಲ್ಲ ತೆಗೆದು ಅದಕ್ಕೆ ಗುಂಟೆಲ್ಲ ಹಾಕಿದರೆ ಸುತ್ತ ಕವರೆಲ್ಲ ಮಾಡಲಿಕ್ಕೆ ಉಂಟು. ನಾನು ಇದನ್ನು ಕೊಂಡೋಗ್ತಿದ್ದೇನೆ ಬೇಲಿ ಬದಿಗೆ ಹೊರಗೆ ನೆಡುವಂಥದ್ದು. ಇದನ್ನು ಸಹ ನೋಡಿ ಅಪ್ಪ ರೆಡಿ ಮಾಡಿದ್ದಾರೆ, ಇಲ್ಲೆಲ್ಲ ಕ್ಲೀನ್ ಮಾಡಿ ಕೊಟ್ಟೆ. ಆಷಾಢದಲ್ಲೇ ಅಪ್ಪ ಎಲ್ಲ ಗಿಡ ಸಹ ನೆಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಗಿಡ ತೋರಿಸ್ತೇನೆ ನಾನು. ಬ್ರೆಡ್ ಫ್ರೂಟ್ ಅಂತ ಹೇಳ್ತಾರೆ ಕೆಲವರು, ಈಚೆಲ್ಲ ದಿಗುಜೆ ಅಂತ ಹೇಳ್ತಾರೆ. ಅದರದ್ದು ಸಹ ನೆಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಅಂತೂ ಇದು ಅಂದರೆ ದನಗಳಿಗೆ ಭಾರಿ ಇಷ್ಟ, ಯಾಕೆಂದರೆ ಗೊತ್ತಿಲ್ಲ, ಹಲಸಿನ ಹಾಗೆ ಅಲ್ಲ ನೋಡಲಿಕ್ಕೆ, ಎಲೆ ಕೂಡ. ಅದಕ್ಕೋಸ್ಕರ ಇದನ್ನು ತಿಂತಾರೆ. ಇದಕ್ಕೆ ಅಲ್ಲಿ ತನಕ ಕವರ್ ಮಾಡಬೇಕಾದೀತು. ಇದಕ್ಕೆ ಕೂಡ ಕವರ್ ಮಾಡಲಿಕ್ಕೆ ಉಂಟು ಅಂತ ಹೇಳ್ತಿದ್ದಾರೆ ಅಪ್ಪ. ಇಲ್ಲಿ ಗಿಡ ನೆಡ್ತಾ ಇದ್ದಾರೆ, ನೆಟ್ಟಾಯಿತು. ಮುಟ್ಟಾಳೆ ಮಾಡಿದ್ದಾರೆ ಆಯಿತಾ ಅಪ್ಪ. ಇದು ನನಗೆ ಅಷ್ಟು ಸರಿ ಹಿಡಿಯುವುದಿಲ್ಲ, ಆದರೆ ಇದರಲ್ಲಿ ಎಂತ ತೊಗೊಂಡೋಗ್ಲಿಕ್ಕೆಲ್ಲ ಆಗ್ತದೆ. ಅಂದರೆ ತೋಟದಲ್ಲಿ ಅಡಿಕೆ ಸಿಕ್ಕಿದ್ರೆ ಎಲ್ಲ ತುಂಬ ದೊಡ್ಡದುಂಟು, ಇಡಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಆದರೆ ನಾನು ಇಟ್ಟರೆ ಅದು ಈ ಸೈಡ್ ಬರ್ತದೆ. ಎಂಥ ಮುಟ್ಟಾಳೆ ಚೆಂದ ಉಂಟು, ಮಾತ್ರ ದಪ್ಪಾಗಿ ಒಳ್ಳೆಯದುಂಟು. ಎಂಥ ಸಹ ಭಾರ ಹೊತ್ಕೊಂಡು ಬರ್ಬೋದು, ಅಷ್ಟು ಚೆಂದ ಉಂಟು.
ಸ್ವಲ್ಪ ಹುಲ್ಲಿರುವಷ್ಟರಲ್ಲಿ ಜೋರು ಮಳೆ ಶುರುವಾಯಿತು. ಹಾಗೆ ಮನೆಗೆ ಓಡಿ ಬಂದೆ. ರವೆ ಇಟ್ಕೊಂಡು ಕೂಡ ತಗೊಂಡು ಬಂದಿರಲಿಲ್ಲ. ಹೋಗುವಾಗ ಒಳ್ಳೆ ಬಿಸಿಲಿತ್ತು, ಮತ್ತು ಕತ್ತಲಾಗಿ ಸಡನ್ ಮಳೆ. ಹಲಸಿನ ಹಣ್ಣು ಕೊಯ್ದಿಟ್ಟಿದ್ದಾರೆ ಆಯಿತಾ. ಇದು ಈ ವರ್ಷದ್ದು ಲಾಸ್ಟ್ ಹಲಸು, ಅಂದರೆ ಒಂದು ಮರದ್ದು. ಈಗ ಕೊಯ್ದು ತಗೊಂಡು ಬಂದದ್ದು ಇವರು. ಹಾಗೆ ಒಳ್ಳೆದಿದ್ದರೆ ತೆಗೆದಿಡ್ಲಿಕ್ಕೆ ಹೇಳಿದರು ಇವರು ಬರುವಾಗ ತಿನ್ನಲಿಕ್ಕೆ. ಟಿಂಕಿ ಕಾಯ್ತಾ ಇದ್ದೇನೆ. ಟಿಂಕಿ ತಿಂತಿ ಟಿಂಕಿ? ಅಪ್ಪನೇ ರುಚಿ ನೋಡಿ ಹೇಳ್ತಾರೆ, ಒಳ್ಳೆದಿದ್ದರೆ ತೆಗೆದಿಡ್ದು. ಇಲ್ಲ ನನ್ನ ಪ್ರಕಾರ ಅಷ್ಟು ಒಳ್ಳೆಯದಿಲ್ಲ ಅನಿಸ್ತು. ಯಾಕಂದರೆ ಮಳೆ ಬಂದು ತುಂಬ ನೆಂದು ಉಂಟಲ್ಲ, ಅದು ರುಚಿ ಇಲ್ಲದಾಗೆ ಆಗಿರ್ತದೆ, ಚಪ್ಪೆ ಚಪ್ಪೆ ಇರ್ತದೆ. ಅಲ್ಲಿ ಒಂದು ಉಂಟು ನೋಡಿ, ಕಾಣ್ತುಂಟಾ? ಅದು ಆಷಾಢ ಹಲಸು ಉಂಟಲ್ಲ, ಲಾಸ್ಟ್ ಅದನ್ನು ನಾಳೆ ಕೊಯ್ಯೋದು. ಅದಾದರೆ ಈ ವರ್ಷದ ಹಲಸಿನ ಹಣ್ಣು ಪೂರ್ತಿ ಮುಗಿತದೆ. ಎಲ್ಲರೂ ಕೇಳ್ತಿದ್ರಲ್ಲ, ಡೈಲಿ ಹಲಸಿನ ಹಣ್ಣು ಡೈಲಿ ಕೊಯ್ತಿರಲ್ಲ ಅಂತ. ಅದಾದರೆ ಈ ವರ್ಷದ್ದು ಮುಗೀತು, ಬರುವ ವರ್ಷಕ್ಕೆ ಕಾಯಬೇಕು. ಗೋಡಸಾಗ ಸಿಹಿ ಉಂಟಂತೆ. ಹಾಗಾದರೆ ಇವರು ಅಳಿಯನಿಗೆ ತೆಗೆದಿಡ್ಬೇಕು, ಎಂತ ಇದ್ರೂ ಸಾಕು. ಅವರ ಅಳಿಯನಿಗೆ ತೆಗೆದಿಡ್ಬೇಕು. ನಾನು ದನಗಳಿಗೆ ತರಗೆಲೆ ತಂದು ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸಗಣಿ ಮಾಡ್ಕೊಂಡಿದ್ದಾರೆ ಇಬ್ಬರು ಸಹ. ಏನಮ್ಮು ಕುಂಜಮ್ಮು? ಈಗ ನೋಡಿ ಇಲ್ಲಿ ಅಚ್ಚು ಬಂದಿದೆ, ನಿಮಗೆ ಕಾಣ್ತಿರ್ಲಿಕ್ಕಿಲ್ಲ, ನನಗೆ ಕಾಣ್ತದೆ ನೋಡಿ. ಇವಳಿಗೆಲ್ಲ ಅಚ್ಚು ಬಂದಿದೆ, ಅದು ಬಳ್ಳಿಯನ್ನು ಅಲ್ಲಿಗೆ ಹಾಕುದಲ್ಲ, ಹಾಗೆ ಅಂದರೆ ಹೊರಗಡೆಯಿಂದ ಹಾಗೆ ಕಾಣ್ತದೆ ಅವರದ್ದು ರೋಮಕ್ಕೆ ಅಲ್ಲ.